ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರದ್ದು ಜನ್ಮದ ಜೋಡಿ. ಕನ್ನಡ ಚಿತ್ರರಂಗಕ್ಕೆ ಇವರಿಬ್ಬರ ಕೊಡುಗೆ ಅಪಾರ. ಅಣ್ಣಾವ್ರ ಏಳುಬೀಳಿನ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಜೊತೆಯಾಗಿ ನಿಂತವರು ಪತ್ನಿ ಪಾರ್ವತಮ್ಮ. ಕನ್ನಡ ಚಿತ್ರರಂಗದ ವಜ್ರೇಶ್ವರಿ ಈಕೆ. ದೊಡ್ಡ ಕುಟುಂಬವನ್ನು ಸಲಹುತ್ತಾ ಅಣ್ಣಾವ್ರ ಯಶಸ್ಸಿಗೆ ಬೆನ್ನೆಲುಬಾಗಿ ಇದ್ದವರು ಪಾರ್ವತಮ್ಮ. ಮುತ್ತುರಾಜ್ ಮಾವನ ಮಗಳು ಪಾರ್ವತಿಯನ್ನು ಮದುವೆಯಾದ ಬೆನ್ನಲ್ಲೇ ಬೇಡರ ಕಣ್ಣಪ್ಪ ಸಿನಿಮಾ ಅವಕಾಶ ಸಿಕ್ಕಿತ್ತು. ಬಳಿಕ ಆ ಸಿನಿಮಾ ಹಿಟ್ ಆಗಿ ಅಣ್ಣಾವ್ರು ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಬೆಳೆಯುವಂತಾಯಿತು. ಅಣ್ಣಾವ್ರ ಪಾಲಿಗೆ ಅದೃಷ್ಟ ದೇವತೆಯಾಗಿದ್ದರು ಪತ್ನಿ ಪಾರ್ವತಮ್ಮ. ಮುಂದೆ ತಮ್ಮದೇ ಸ್ವಂತ ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟುಹಾಕಿ ಅದ್ಭುತ ಸಿನಿಮಾಗಳನ್ನು ಪಾರ್ವತಮ್ಮ ನಿರ್ಮಿಸಿದರು. ಹಲವು ಕಾದಂಬರಿಗಳನ್ನು ಸಿನಿಮಾ ಮಾಡಿದರು. ತಮ್ಮ ಬ್ಯಾನರ್ನಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟರು. ಸಂಪೂರ್ಣ ಜವಾಬ್ದಾರಿಯನ್ನು ಪಾರ್ವತಮ್ಮ ತಾವೇ ವಹಿಸಿಕೊಂಡು ಅಣ್ಣಾವ್ರು ನಿಶ್ಚಿಂತೆಯಿಂದ ಸಿನಿಮಾಗಳಲ್ಲಿ ನಟಿಸಲು ಅನುವು ಮಾಡಿಕೊಟ್ಟರು. ಚಿಕ್ಕಂದಿನಲ್ಲೇ ಪಾರ್ವತಮ್ಮ ಅವರನ್ನು ನಮ್ಮ ಮಗನಿಗೆ ಮದುವೆ ಮಾಡಿಕೊಡಬೇಕು ಎಂದು ಡಾ. ರಾಜ್ ತಂದೆ ಮಾತು ತೆಗೆದುಕೊಂಡಿದ್ದರಂತೆ. ಅದರಂತೆ ಪಾರ್ವತಮ್ಮ ಹೈಸ್ಕೂಲಿನಲ್ಲಿ ಇದ್ದಾಗ ಮದುವೆ ನಡೆದಿತ್ತು. ಸಾಕಷ್ಟು ಸಂದರ್ಶನಗಳಲ್ಲಿ ಪಾರ್ವತಮ್ಮ ಮಾತನಾಡಿದ್ದಾರೆ. ಅಣ್ಣಾವ್ರ ಜೀವನ ಚರಿತ್ರೆ ಬಗ್ಗೆ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಒಂದು ವಿಶೇಷ ಸಂದರ್ಶನ ಮಾಡಿದ್ದರು. ಅದರಲ್ಲಿ ಪಾರ್ವತಮ್ಮ ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದರು. ತಮ್ಮಿಬ್ಬರ ಮದುವೆ, ಸಿನಿಮಾ, ರಂಗಭೂಮಿ, ಕುಟುಂಬ ಹೀಗೆ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದರು. ಆ ಸಂದರ್ಶನದಲ್ಲಿ ಅಣ್ಣಾವ್ರ ಜೊತೆ ಮೊದಲಿಗೆ ಜಗಳ ಆಗಿದ್ದು ಯಾವಾಗ ಎನ್ನುವುದನ್ನು ವಿವರಿಸಿದ್ದರು. ನಾವು ಮೊದಲ ಜಗಳ ಆಡಿದ್ದು ಚಿತ್ರದುರ್ಗದ ಕ್ಯಾಂಪ್ನಲ್ಲಿ. ಬೇಡರ ಕಣ್ಣಪ್ಪ ಸಿನಿಮಾ ಚಿತ್ರೀಕರಣ ಮುಗಿಸಿ ಸಿನಿಮಾ ರಿಲೀಸ್ ಕೂಡ ಆಗಿತ್ತು. ಮೇ 8ನೇ ತಾರೀಕು ನಾವು ಸಂಸಾರ ಶುರು ಮಾಡಿದ್ದು. ಬೇಡರ ಕಣ್ಣಪ್ಪಗೂ ಮುನ್ನ ಮದುವೆಯಾಗಿತ್ತು. ಆದರೂ ನಾನಿನ್ನೂ ಚಿಕ್ಕ ಹುಡುಗಿ. ಹಾಗಾಗಿ 14 ವರ್ಷ ತುಂಬಿ 15 ವರ್ಷಕ್ಕೆ ಕಾಲಿಟ್ಟ ಮೇಲೆ ಸಂಸಾರ ಶುರು ಮಾಡಿದೆವು. ಚಿತ್ರದುರ್ಗದಲ್ಲಿದ್ದ ಸಂಬಂಧಿಕರ ಮನೆಗೆ ಹೋಗಿದ್ದೆವು. ಅವರ ಮಡದಿ ಇರಲಿಲ್ಲ. ನಮ್ಮ ಮನೆಯವರು ಬಸ್ನಲ್ಲಿ ಹೋಗುವಾಗಲೇ ನಿನಗೆ ಅಡುಗೆ ಮಾಡೋಕೆ ಬರುತ್ತಾ ಎಂದು ಕೇಳಿದರು. ನಾನು ಫಸ್ಟ್ ಕ್ಲಾಸ್ ಆಗಿ ಮಾಡ್ತೀನಿ, ಆದರೆ ನನಗೆ ಬರುತ್ತಿರಲಿಲ್ಲ, ಹೇಳಿಕೊಳ್ಳು ಸಂಕೋಚ. ಹಾಗಾಗಿ ಮಾಡ್ತೀನಿ ಎಂದು ಬಿಟ್ಟೆ. ಮನೆಗೆ ಹೋದಾಗ ನಾನ್ವೆಜ್ ಮಾಡಬೇಕು ಅಂದ್ರು. ನನಗೆ ನಾನ್ವೆಜ್ ತಿಂದು ಗೊತ್ತಿಲ್ಲ, ಮಾಡಿ ಗೊತ್ತಿಲ್ಲ, ಆದರೂ ಮಾಡ್ತೀನಿ ಎಂದು ಹೋದೆ. ಅಡುಗೆ ಮಾಡೋಕೆ ಬರಲಿಲ್ಲ. ಯಾರೋ ಮಸಾಲೆ ರುಬ್ಬುತ್ತಿದ್ದರು. 5 ಮೆಣಸಿನಕಾಯಿ ತಗೊಂಡೆ. ಅವ್ರು ಕೇಳಿದ್ರು, 5 ಸಾಕಾ ಅಂತ. ನಮ್ಮ ಅಮ್ಮ ಅಷ್ಟೇ ಹೇಳಿದ್ದು. ಅಂದೆ, ಅಯ್ಯೋ ಅವ್ರು 4 ಜನಕ್ಕೆ ಹೇಳಿರ್ತಾರೆ, 20 ಜನಕ್ಕೆ ಅಡುಗೆ ಮಾಡ್ತಿರೋದು ಬಿಡು ಎಂದು ಹೇಳಿದರು. ಎಂದು ಆ ಘಟನೆಯನ್ನು ಪಾರ್ವತಮ್ಮ ನೆನಪಿಸಿಕೊಂಡಿದ್ದರು. ಬಳಿಕ ನನಗೆ ಹಸಿವು ಎಂದೆ. ನಮ್ಮ ಚಿಕ್ಕಪ್ಪ ಬಹಳ ಆಪ್ತರು. ಹೋಗಲಿ ಬಿಡು, ಆಕೆ ಮಾಡಿ ಗೊತ್ತಿಲ್ಲ, ಮುಂದೆ ಕಲಿಯುತ್ತಾಳೆ ಎಂದು ಯಜಮಾನರಿಗೆ ಸಮಾಧಾನ ಮಾಡಿದ್ದರು. ಬಳಿಕ ಹೋಟೆಲ್ನಿಂದ ತಿಂಡಿ ತಂದು ಕೊಟ್ರು. ತಿಂದು ಮಲಗಿದೆ. ಬಳಿಕ ಪಕ್ಕದ ಮನೆಯವರನ್ನು ಕರೆಸಿ ಅಡುಗೆ ಮಾಡಿಸಿದರು. ಸಂಜೆ ವೇಳೆಗೆ ಅಡುಗೆ ಆಯಿತು. ನಿಮ್ಮ ಮಗಳನ್ನು ನಂಬಿಕೊಂಡರೆ ಊಟ ಇಲ್ಲದೆ ಮಲಗಬೇಕಾಗುತ್ತದೆ ಎಂದರು. ಆಗಲೂ ನಮ್ಮ ಚಿಕ್ಕಪ್ಪ ಸಮಾಧಾನ ಮಾಡಿದರು ಎಂದು ಪಾರ್ವತಮ್ಮ ವಿವರಿಸಿದರು. ಮೊದಲೆಲ್ಲ ಸಿನಿಮಾ ಮಾಡೋದೇ ದೊಡ್ಡ ಕನಸಾಗಿತ್ತು. ಇದನ್ನ ನಿರ್ಮಿಸೋದು ಇನ್ನೂ ಒಂದು ಮಹಾನ್ ಸಾಹಸವೇ ಆಗಿತ್ತು. ಒಳ್ಳೆ ಕತೆ ಇಟ್ಟುಕೊಂಡು ತುಂಬಾ ಚೆನ್ನಾಗಿ ಚಿತ್ರ ತೆಗೆದ್ರೆ ಸಾಕಿತ್ತು. ಅದು ಎಷ್ಟು ಜನಕ್ಕೆ ರೀಚ್ ಆಯಿತು, ಎಷ್ಟು ಕಲೆಕ್ಷನ್ ಆಗಿದೆ, ನಿರ್ಮಾಪಕರಿಗೆ ಲಾಭ ಆಯ್ತಾ, ವಿತರಕರಿಗೆ ಎಷ್ಟು ದುಡ್ಡು ಬಂತು, ಚಿತ್ರಮಂದಿರದವರಿಗೆ ಶೇರ್ ಬಂತಾ, ಈ ಎಲ್ಲ ಪ್ರಶ್ನೆಗಳೇ ಗೊತ್ತಿರಲಿಲ್ಲ. ಆದರೂ ಸಿನಿಮಾಗಳು ತಯಾರಾಗುತ್ತಿದ್ದವು. ರಾಜ್ಕುಮಾರ್ ಸಿನಿಮಾಗಳ ಲೆಕ್ಕದಲ್ಲೂ ಇದು ಹಾಗೆ ಇತ್ತು. ಲಕ್ಷ ದುಡ್ಡು ಹಾಕಿ ಮೇಕಿಂಗ್ ರಿಚ್ ಆಗಿ ಮಾಡಿದ್ರೆ ಸಾಕು. ಅದೇ ಅಂದಿನ ಬಿಗ್ ಬಜೆಟ್ ಸಿನಿಮಾ ಆಗಿತ್ತು. ಕಲೆಕ್ಷನ್ ಅದೆಷ್ಟು ಅನ್ನುವ ಅಂದಾಜು ಸಿಗ್ತಾ ಇತ್ತೋ ಇಲ್ವೋ. ಸಿನಿಮಾ ಮಂದಿರ ತುಂಬಿ ಹೋಗುತ್ತಿದ್ವು. ರಾಜ್ಕುಮಾರ್ ಸಿನಿಮಾಗಳಲ್ಲಿ ಅತಿ ದೊಡ್ಡ ಸಿನಿಮಾಗಳು ಅಂತ ಬಂದ್ರೆ ಒಂದಷ್ಟು ಸಿನಿಮಾಗಳಿವೆ. ಆ ಸಿನಿಮಾಗಳ ಸುತ್ತ ಒಂದು ಸ್ಟೋರಿ ಇಲ್ಲಿದೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕವಿರತ್ನ ಕಾಳಿದಾಸ ಸಿನಿಮಾ ಬಿಗ್ಗೆಸ್ಟ್ ಚಿತ್ರವೇ ಆಗಿತ್ತು. ಈ ಸಿನಿಮಾದ ಮೇಕಿಂಗ್ ವಿಚಾರಕ್ಕೆ ಬಂದ್ರೆ ಅದ್ಭುತ ಸೆಟ್ಗಳನ್ನ ಕೂಡ ಈ ಚಿತ್ರಕ್ಕೆ ಹಾಕಿದ್ದರು. ಸಿನಿಮಾ ಜೀವನದಲ್ಲಿ ಇಂತಹ ಸೆಟ್ ನೋಡಿದವರೇ ಇಲ್ಲ ಅನ್ನೋ ಮಟ್ಟಿಗೆ ಇಲ್ಲಿ ಅದ್ದೂರಿತನ ಇತ್ತು. ಚಿತ್ರದಲ್ಲಿ ಬರೋ ಕಾಳಿ ಪ್ರತ್ಯಕ್ಷ ಆಗುವ ದೃಶ್ಯವಂತೂ ಈಗಲೂ ಪ್ರೇಕ್ಷಕರ ಮನಸ್ಸನ್ನ ಸೆಳೆದು ಇಡುತ್ತದೆ.
ಅಷ್ಟು ವಿಶೇಷವಾಗಿಯೇ ಇದ್ದ ಈ ಚಿತ್ರಕ್ಕಾಗಿಯೇ ಡಾಕ್ಟರ್ ರಾಜ್ಕುಮಾರ್ ಸಂಸ್ಕೃತವನ್ನು ಕಲಿತುಕೊಂಡಿದ್ದರು. ಕಾರಣ, ಕಾಳಿ ಪ್ರತ್ಯಕ್ಷಳಾಗಿ ವಿದ್ಯಾಬುದ್ಧಿ ಕೊಟ್ಮೇಲೆ ಸಾಮಾನ್ಯ ವ್ಯಕ್ತಿ ಕಾಳಿದಾಸನಾಗುವ ಬದಲಾವಣೆಯಲ್ಲಿ ಸಂಸ್ಕೃತ ಶ್ಲೋಕಗಳ ಹೇಳಬೇಕಿತ್ತು. ಇದಕ್ಕಾಗಿಯೇ ರಾಜ್ ಸಂಸ್ಕೃತ ಕಲಿತುಕೊಂಡಿದ್ದರು. ರೇಣುಕಾ ಶರ್ಮಾ ಅವರ ನಿರ್ದೇಶನದ ಈ ಚಿತ್ರದಲ್ಲಿ ಜಯಪ್ರದಾ ಇದ್ದರು. ನಟಿ ನಳಿನಿ ಇಲ್ಲಿ ಕಾಳಿದೇವಿ ಪಾತ್ರಧಾರಿಯಾಗಿದ್ದರು. ಬಾಲಕೃಷ್ಣ, ಶ್ರೀನಿವಾಸ ಮೂರ್ತಿ ಹೀಗೆ ಮಹಾನ್ ಕಲಾವಿದರೆಲ್ಲ ಇಡೀ ಚಿತ್ರಕ್ಕೆ ತಮ್ಮದೇ ರೀತಿಯಲ್ಲಿ ಬಲ ತುಂಬಿದ್ದರು. ಕವಿರತ್ನ ಕಾಳಿದಾಸ ಚಿತ್ರಕ್ಕೆ ಎಂ ರಂಗಾರಾವ್ ಸಂಗೀತ ಕೊಟ್ಟಿದ್ದರು. ವಿ ಎಸ್ ಗೋವಿಂದ ಈ ಅದ್ದೂರಿ ಮೇಕಿಂಗ್ ಚಿತ್ರಕ್ಕೆ ದುಡ್ಡು ಹಾಕಿದ್ದರು. ರಾಜ್ಕುಮಾರ್ ಅವರ ವಜ್ರೇಶ್ವರಿ ಕಂಬೈನ್ಸ್ ಈ ಚಿತ್ರವನ್ನ ಎಲ್ಲೆಡೆ ವಿರಿಸಿತ್ತು ನೋಡಿ. ಹೀಗೆ ಈ ಸಿನಿಮಾ ಅಂದಿನ ಅದ್ದೂರಿ ಮೇಕಿಂಗ್ ಸಿನಿಮಾ ಅಂತಲೇ ಕರೆಸಿಕೊಂಡಿತ್ತು. ಹುಲಿಯ ಹಾಲಿನ ಮೇವು ಚಿತ್ರ ಕೂಡ ಬಿಗ್ ಬಜೆಟ್ನ ಅದ್ದೂರಿ ಚಿತ್ರವೇ ಆಗಿತ್ತು. ಕೆ.ಸಿ.ಎನ್. ಗೌಡ್ರ ಮನೆಯ ಸಿನಿಮಾ ಅಂದ್ರೆ ಹೇಳಬೇಕೆ. ಇವರ ನಿರ್ಮಾಣದಲ್ಲಿ ಅನೇಕ ಸಿನಿಮಾಗಳು ಬಂದಿವೆ. ಆದರೆ ಹುಲಿಯ ಹಾಲಿನ ಮೇವು ಸಿನಿಮಾ ರಿಚ್ ಆಗಿಯೇ ಇತ್ತು. ಅದ್ದೂರಿತನದಲ್ಲಿ ಇದು ಕೂಡ ಹೆಸರು ಮಾಡಿತ್ತು. ಹುಲಿಯ ಹಾಲಿನ ಮೇವು ಚಿತ್ರದಲ್ಲಿ ವಾರ್ ಸೀನ್ಗಳಿದ್ದವು. ವಿವಿಧ ಸೆಟ್ಗಳ ನಿರ್ಮಾಣ ಕೂಡ ಇಲ್ಲಿತ್ತು. ನೋಡುಗರಿಗೆ ಒಂದು ರೀತಿ ಈ ಚಿತ್ರ ರೋಚಕತೆಯನ್ನು ಮೂಡಿಸಿತ್ತು. ಒಂದು ಒಳ್ಳೆ ವೀರನ ಕಥೆಯನ್ನು ಹೇಳಿತ್ತು. ಡೈರೆಕ್ಟರ್ ವಿಜಯ್ ಈ ಸಿನಿಮಾವನ್ನ ತುಂಬಾನೇ ಚೆನ್ನಾಗಿ ಮಾಡಿದ್ದರು. ಹುಲಿಯ ಹಾಲಿನ ಮೇವು ಸಿನಿಮಾಕ್ಕೆ ಒಳ್ಳೆ ಟೆಕ್ನಿಷಿಯನ್ಗಳೇ ಇದ್ದರು. ಒಳ್ಳೆ ರೈಟರ್ಗಳೇ ಕೆಲಸ ಮಾಡಿದ್ದರು. ಕೆ.ಸಿ.ಎನ್. ಗೌಡ್ರ ಪುತ್ರ ಕೆ.ಸಿ.ಎನ್. ಚಂದ್ರಶೇಖರ್ ದುಡ್ಡು ಹಾಕಿದ್ದರು. ಇವರ ಈ ಚಿತ್ರದಲ್ಲಿ ಜಯಪ್ರದಾ, ಜಯಚಿತ್ರ ಅಭಿನಯಿಸಿದ್ದರು. ಇಲ್ಲೂ ಶ್ರೀನಿವಾಸ್ ಮೂರ್ತಿಗಳು ಇದ್ದರು. ಜಿ.ಕೆ. ವೆಂಕಟೇಶ್ ಸಂಗೀತ ಕೊಟ್ಟಿದ್ದರು. ಕನ್ನಡದ ಈ ಎರಡು ಸಿನಿಮಾಗಳು ಬಿಗ್ಗೆಸ್ಟ್ ಬಜೆಟ್ನ ಸಿನಿಮಾಗಳೇ ಆಗಿದ್ದವು. ಲಕ್ಷ ವೆಚ್ಚದಲ್ಲಿಯೇ ನಿರ್ಮಾಣವಾದ ಈ ಸಿನಿಮಾಗಳು ಅಂದಿನ ಬಿಗ್ ಸಿನಿಮಾಗಳೇ ಆಗಿದ್ದವು. ಆದರೆ ಕಲೆಕ್ಷನ್ ಮತ್ತು ಗಳಿಕೆಯ ವಿಚಾರ ಎಲ್ಲೂ ಮೆನ್ಷನ್ ಆಗಿಯೇ ಇಲ್ಲ ನೋಡಿ. ತಿಳಿದವರ ಬಳಿನೂ ಈ ಕುರಿತು ಮಾಹಿತಿನೂ ಇಲ್ಲ. ಹೇಳೋಕೆ ಸಿನಿಮಾ ನಿರ್ಮಿಸಿದವರು ಯಾರು ಈಗ ಇಲ್ವೇ ಇಲ್ಲ ಅಂತಲೇ ಹೇಳಬಹುದು. ಮೊದಲೆಲ್ಲ ಸಿನಿಮಾ ರಾಜ್ಕುಮಾರ್ ಕನ್ನಡ ಚಲನಚಿತ್ರ ರಂಗದ ಶಿಖರ ಪ್ರಾಯ. ಅಭಿಮಾನಿಗಳಲ್ಲಿ ದೇವರನ್ನ ಕಂಡ ದೇವತಾ ಮನುಷ್ಯ, ಗೋಕಾಕ್ ಚಳುವಳಿಯನ್ನು ಒಳಗೊಂಡಂತೆ ಕನ್ನಡ ನಾಡು ನುಡಿಗೆ ಧಕ್ಕೆ ಬಂದಾಗ ಬೀದಿಗೆ ಬಂದು ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಬೆಂಬಲವಾಗುತ್ತಲೇ ಕೇಂದ್ರ ಶಕ್ತಿಯಾದವರು ರಾಜ್ಕುಮಾರ್. ತಮ್ಮ ಜೀವಿತಾವಧಿಯಲ್ಲಿ 10 ಪಾತ್ರ, 100 ಚಿತ್ರಗಳನ್ನ ಮಾಡಿರುವ ಡಾ. ರಾಜ್ಕುಮಾರ್ ಹಾಗೆ ನೋಡಿದರೆ ಕನ್ನಡದ ಮೊಟ್ಟ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಚಿತ್ರದ ನಾಯಕನಾಗಬೇಕಿತ್ತು. ಆದರೆ ಅದು ಆಗಲಿಲ್ಲ ಅನ್ನುವುದು ಬಹುತೇಕರಿಗೆ ಗೊತ್ತಿರದ ವಿಚಾರ. ಹೌದು, ನಿಮಗೆ ಗೊತ್ತಿರಲಿ. ಅಮರ ಶಿಲ್ಪಿ ಜಕಣಾಚಾರಿ ಚಿತ್ರಕ್ಕೆ ನಾಯಕನಾಗಿ ಆಯ್ಕೆಯಾದ ಮೇಲೂ ಆ ಚಿತ್ರದಿಂದ ವಂಚಿತರಾದವರು ರಾಜ್ಕುಮಾರ್. ಅವರ ಸ್ಥಾನಕ್ಕೆ ನಂತರ ಬಂದವರು ಕಲ್ಯಾಣ್ ಕುಮಾರ್. ಇದಕ್ಕೆ ಸಾಕ್ಷಿ ಅನ್ನುವಂತೆ ಚಿತ್ರೀಕರಣಕ್ಕೂ ಮುನ್ನ ಲುಕ್ ಟೆಸ್ಟ್ ಮಾಡಲು ಅಣ್ಣವ್ರನ್ನ ಸ್ಟುಡಿಯೋಗೆ ಬಿ.ಎಸ್. ರಂಗ ಕರೆದಿದ್ದರು. ಸೋದರ ವರದಪ್ಪನವರ ಕಾರಿನಲ್ಲಿ ರಾಜ್ಕುಮಾರ್ ಸ್ಟುಡಿಯೋವರೆಗೆ ಡ್ರಾಫ್ಟ್ ಮಾಡಿಸಿಕೊಂಡಿದ್ದರು ಕೂಡ. ಆದರೆ ಆ ನಂತರ ಅಣ್ಣಾವ್ರು ಮೇಕಪ್ ಮಾಡಿಕೊಂಡು ಕಾದಿದ್ದೇ ಬಂತು. ನಿರ್ದೇಶಕರಾದ ಬಿ.ಎಸ್. ರಂಗ ಮೇಕಪ್ ರೂಮ್ ಬಳಿ ಸುಳಿಯಲೇ ಇಲ್ಲ. ಅಕ್ಷರಶಃ ರಾಜ್ ಅವರ ತಾಳ್ಮೆಯ ಪರೀಕ್ಷೆ ನಡೆಯುತ್ತಿದ್ದ ದಿನ ಅದು. ಆದರೂ ಅಣ್ಣಾವ್ರು ಸಂಯಮವನ್ನ ಕಳೆದುಕೊಳ್ಳಲಿಲ್ಲ. ಬದಲಿಗೆ ಅವರು ಯಾವುದೋ ಚರ್ಚೆಯಲ್ಲಿದ್ದಾರೆ, ಬರ್ತಾರೆ ಅಣ್ಣ ಎಂದು ಮೇಕಪ್ ಮ್ಯಾನ್ ಹೇಳಿದಾಗ ಕೂಡ ಪರವಾಗಿಲ್ಲ ಬಿಡಿ ಎಂದು ಕಾಯುತ್ತಾ ಕೂತರು ರಾಜ್ಕುಮಾರ್. ಕೊನೆಗೆ ಸಮಯದ ಮುಳ್ಳು ತಿರುಗುತ್ತಾನೆ ಇತ್ತು. ಆದರೂ ಯಾರು ಬರದೇ ಇದ್ದಾಗ ರಾಜ್ಕುಮಾರ್ ಮೇಕಪ್ ಮ್ಯಾನ್ ಕರೆದು ವಿಚಾರಿಸಿಕೊಂಡು ಬರಲು ಹೇಳಿದರು. ಆಗ ರಾಜ್ ಕಾದಿದ್ದು ನಿಜಕ್ಕೂ ಅಚ್ಚರಿ ಹಾಗೂ ನಿರಾಸೆ. ಯಾಕೆಂದರೆ ರಾಜ್ಕುಮಾರ್ ಅಣತಿಯಂತೆ ಹೋಗಿ ಬಂದ ಆ ಮೇಕಪ್ ಮ್ಯಾನ್, ಅಣ್ಣ ನೀವು ಮನೆಗೆ ಹೋಗ್ಬೇಕಂತೆ ಎಂದು ಹೇಳಿದ್ದರು. ಮೇಕಪ್ ಮ್ಯಾನ್ ಆಡಿದ ಈ ಮಾತುಗಳಿಂದ ವಿಚಲಿತಗೊಂಡರು ರಾಜ್. ಅವತ್ತು ಹೋಗಿ ಯಾಕೆಂದು ಕೇಳಲಿಲ್ಲ. ಮರು ಮಾತನಾಡದೆ ವಾಪಸ್ ಮನೆಗೆ ಹೋಗಲು ನಿರ್ಧಾರ ಮಾಡಿದರು. ಇನ್ನು ಆ ಕಾಲದಲ್ಲಿ ಇಂದಿನಂತೆ ಮೊಬೈಲ್ ಇರಲಿಲ್ಲ. ಎಲ್ಲದಕ್ಕೂ ಸ್ಟುಡಿಯೋದಲ್ಲಿದ್ದ ಫೋನ್ ಬಳಸಬೇಕಿತ್ತು. ಆದರೆ ಅಣ್ಣಾವ್ರಿಗೆ ಸ್ಟುಡಿಯೋವರೆಗೆ ಬಿಟ್ಟು ಹೋಗಿದ್ದ ವರದಪ್ಪನವರಿಗೆ ಫೋನ್ ಮಾಡಲು ಇಷ್ಟವಾಗಲಿಲ್ಲ. ಮೇಕಪ್ ಕಳಚಿ ಅಲ್ಲಿಂದ ಹೊರಟರು. ರಾಜ್ ಅಲ್ಲಿಂದ ಬಂದ ಒಂದೆರಡು ದಿನದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಚಿತ್ರೀಕರಣ ಪ್ರಾರಂಭವಾಗಿದೆ ಎಂಬ ಸುದ್ದಿ ಕಿವಿಗೆ ಬಿತ್ತು. ಪ್ರಸಿದ್ಧ ನಟ ಕಲ್ಯಾಣ್ ಕುಮಾರ್ ನಾಯಕ ಅನ್ನುವ ವಿಚಾರ ಜಗಜ್ಜಾಹೀರಾಯಿತು. ಆಗ ರಾಜ್ ಅವರ ಆಪ್ತರಲ್ಲಿ ಒಬ್ಬರಾದ ಬರಗೂರು ರಾಮಚಂದ್ರಪ್ಪ ಅವರು ಈ ವಿಚಾರವನ್ನು ರಾಜ್ ಬಳಿ ಪ್ರಸ್ತಾಪಿಸಿದ್ದರು ಕೂಡ. ಆದರೆ ರಾಜ್ಕುಮಾರ್ ಅವರು ಈ ವಿಷಯವನ್ನು ಬೆಳೆಸಲಿಲ್ಲ. ಅವರವರು ಪಡೆದುಕೊಂಡದ್ದು ಅವರವರಿಗೆ ಅಷ್ಟೇ ಸಾರ್.
ಕಲ್ಯಾಣಕುಮಾರ್ ಒಳ್ಳೆ ನಟ, ನನಗಿಂತ ಮುಂಚೆ ಪ್ರಸಿದ್ಧಿಗೆ ಬಂದಾತ. ಆತ ಒಂದು ವಿಷಯದಲ್ಲಿ ನನಗೆ ಗುರು ಎಂದರು. ರಾಜ್ ಅವರ ಈ ಮಾತನ್ನ ಕೇಳಿ ಆಶ್ಚರ್ಯಕ್ಕೊಳಗಾದ ಕನ್ನಡದ ಖ್ಯಾತ ಸಾಹಿತಿ, ಸಿನಿಮಾ ನಿರ್ದೇಶಕ ಬರಗೂರು ರಾಮಚಂದ್ರಪ್ಪನವರು, ಅದು ಹೇಗೆ ಸಾರ್ ಅವರು ಗುರು ಆದ್ರು ಎಂದು ಕೇಳಿದಾಗ ರಾಜ್ಕುಮಾರ್ ಸ್ವಾರಸ್ಯಕರ ಘಟನೆಯನ್ನ ನೆನೆದರು. ನಾನು ಮದ್ರಾಸಿಗೆ ಹೋದಾಗ ನಾಟಕದೋರ್ ತರ ಉದ್ದ ಕೂದಲು ಇತ್ತು. ಏ ಮುತ್ತುರಾಜ್, ಇಲ್ಲಿ ಹೀಗೆಲ್ಲ ಕೂದ್ಲು ಬಿಟ್ಕೊಂಡ್ ಇರ್ಬಾರ್ದು ಬಾ ಅಂತ ಕರ್ಕೊಂಡ್ ಹೋಗಿ ನೀಟಾಗಿ ಕಟಿಂಗ್ ಮಾಡ್ಸಿದ್ದು ಕಲ್ಯಾಣ್ಕುಮಾರ್ ಸಾರ್. ಈ ವಿಷಯದಲ್ಲಿ ಗುರು ತಾನೆ ಎಂದು ತೀರಾ ಸಹಜವಾಗಿ ಮೆಚ್ಚಿ ಮಾತಾಡಿದರು ರಾಜ್ಕುಮಾರ್. ಅಮರಶಿಲ್ಪಿ ಜಕಣಾಚಾರಿ ಸುತ್ತಮುತ್ತದ ಈ ವಿಚಾರವನ್ನ ಬರಗೂರು ರಾಮಚಂದ್ರಪ್ಪ ಅವರು ತಮ್ಮ ಜನಪದ ನಾಯಕ ರಾಜ್ಕುಮಾರ್ ಎಂಬ ಅಮೂಲ್ಯ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಒಟ್ನಲ್ಲಿ ರಾಜ್ಕುಮಾರ್ ಯಾವತ್ತೂ ತಾವೊಬ್ಬ ಸೂಪರ್ ಸ್ಟಾರ್ ಎಂಬ ಅಹನ್ನ ನೆತ್ತಿಗೇರಿಸಿಕೊಂಡವರಲ್ಲ. ಅವರಿಗೆ ಸಾಮಾನ್ಯರು ಅಸಾಮಾನ್ಯರು ಎಂಬ ಭೇದಭಾವವೂ ಇರಲಿಲ್ಲ. ಸಾಹಿತಿಗಳಾದಿಯಾಗಿ ಸಾಂಸ್ಕೃತಿಕ ಕ್ಷೇತ್ರದ ಎಲ್ಲರಿಗೂ ವಿಶೇಷ ಗೌರವ ತೋರುತ್ತಾ ಬಂದರು. ಎನಗಿಂತ ಕಿರಿಯರಿಲ್ಲ ಎಂಬ ಭಾವದಿಂದಲೇ ಹಿರಿಯರಾದವರು ರಾಜ್ಕುಮಾರ್. ರಾಜ್ಕುಮಾರ್ ಬರೋಬ್ಬರಿ 205 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಈ ಎಲ್ಲ ಸಿನಿಮಾಗಳಲ್ಲಿ ಎಲ್ಲಾ ರೀತಿಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಈ ಮೂಲಕ ತಮ್ಮ ಅಭಿಮಾನಿ ದೇವರುಗಳ ಹೃದಯವನ್ನು ಗೆದ್ದಿದ್ದಾರೆ. ಅವರ ಮನದಲ್ಲಿ ಶಾಶ್ವತವಾಗಿಯೇ ಜಾಗ ಮಾಡಿಕೊಂಡಿದ್ದಾರೆ. ಅಷ್ಟು ಅಪಾರವಾದ ಅಭಿಮಾನ ಬಳಗವನ್ನ ಈಗಲೂ ಹೊಂದಿರೋ ರಾಜ್ಕುಮಾರ್ ಅವರ ಎಲ್ಲಾ ರೀತಿಯ ಪಾತ್ರಗಳನ್ನು ಜನ ಮೆಚ್ಚಿಕೊಳ್ಳುತ್ತಿದ್ದರು. ಅವುಗಳಲ್ಲಿ ಡಬಲ್ ರೋಲ್ ಇದ್ರಂತೂ ಅದನ್ನ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಕುತೂಹಲದಿಂದಲೇ ನೋಡುತ್ತಿದ್ದಾರೆ. ಹಾಗೆ ರಾಜ್ಕುಮಾರ್ ಅಭಿನಯದಲ್ಲಿ ಸುಮಾರು ಡಬಲ್ ರೋಲ್ ಸಿನಿಮಾಗಳು ಬಂದಿವೆ, ಜನ ಮನ್ನಣೆಯನ್ನು ಗಳಿಸಿಕೊಂಡಿವೆ. ಆ ಚಿತ್ರಗಳ ಒಟ್ಟು ಚಿತ್ರಣದ ಒಂದು ಸ್ಟೋರಿ ಇಲ್ಲಿದೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ದಾರಿ ತಪ್ಪಿದ ಮಗ ವಿಶೇಷವಾಗಿಯೇ ಇದು. ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಡಬಲ್ ರೋಲ್ ಮಾಡಿದ್ದರು. ಒಂದರಲ್ಲಿ ಸೀದಾ ಸಾದಾ ಮನುಷ್ಯ ಆದ್ರೆ ಇನ್ನೊಂದು ಪಾತ್ರದಲ್ಲಿ ಅಪ್ಪಟ ಕಳ್ಳನಾಗಿಯೇ ಕಾಣಿಸಿಕೊಂಡಿದ್ದರು. ಪೆಕೇಟಿ ಶಿವರಾಮ್ ಈ ಚಿತ್ರವನ್ನ ಡೈರೆಕ್ಟರ್ ಮಾಡಿದ್ದರು. ಆರತಿ, ಮಂಜುಳಾ, ಜಯಮಾಲಾ, ಕಲ್ಪನಾ ಈ ಸಿನಿಮಾದಲ್ಲಿ ರಾಜ್ ದ್ವಿಪಾತ್ರಕ್ಕೆ ಜೋಡಿಯಾಗಿದ್ದರು. ಜಿ.ಕೆ. ವೆಂಕಟೇಶ್ ಅವರ ಸಂಗೀತದ ಹಾಡುಗಳು ಇಲ್ಲಿ ವಿಶೇಷವಾಗಿಯೇ ಮೋಡಿ ಮಾಡಿದ್ದವು. ರಾಜ್ಕುಮಾರ್ ಎರಡೂ ಪಾತ್ರದಲ್ಲಿ ಸಖತ್ ಆಗಿಯೇ ಮಿಂಚಿದ್ದರು. ರಾಜ್ಕುಮಾರ್ ಬಲೆ ಜೋಡಿ ಸಿನಿಮಾದಲ್ಲಿ ಡಬಲ್ ರೋಲ್ ಮಾಡಿದ್ದಾರೆ. ರಾಜ್ಕುಮಾರ್ ಭಾರತಿ ಅಭಿನಯದ ಈ ಚಿತ್ರದಲ್ಲಿ ರಾಜ್ 2 ವಿಭಿನ್ನ ಪಾತ್ರವನ್ನೇ ಮಾಡಿದ್ದಾರೆ. ರಮೇಶ್ ಮತ್ತು ಸುರೇಶ್ ರನ್ನು ಈ 2 ಪಾತ್ರಗಳಲ್ಲಿ ರಾಜ್ ಮಿಂಚಿದ್ದಾರೆ. ವೈ.ಆರ್. ಸ್ವಾಮಿ ನಿರ್ದೇಶನದ ಈ ಚಿತ್ರದಲ್ಲಿ ರಾಜ್ ಡಬಲ್ ರೋಲ್ಗೆ ಡಬಲ್ ಹೀರೋಯಿನ್ ಏನೂ ಇರಲಿಲ್ಲ. ಭಾರತಿ ಒಬ್ರೇಲಿ ರಾಜ್ ಜೊತೆಗೆ ಬಲೆ ಜೋಡಿಯಾಗಿದ್ದರು. ಆರ್. ರತ್ನ ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದರು, ಮೋಡಿ ಮಾಡಿದ್ದರು. ಬಬ್ರುವಾಹನ ಒಂದು ಪೌರಾಣಿಕ ಚಿತ್ರವೇ ಆಗಿತ್ತು. ಹುಣಸೂರು ಕೃಷ್ಣಮೂರ್ತಿಗಳು ಈ ಚಿತ್ರವನ್ನ ಡೈರೆಕ್ಟ್ ಮಾಡಿದ್ದರು. ಈ ಒಂದು ಸಿನಿಮಾದಲ್ಲಿ ಅರ್ಜುನ ಮತ್ತು ಬಬ್ರುವಾಹನ ಪಾತ್ರಗಳನ್ನ ರಾಜ್ಕುಮಾರ್ ನಿರ್ವಹಿಸಿದ್ದರು. ಸಿನಿಮಾದಲ್ಲಿ ರಾಜ್ಗೆ ಬಿ. ಸರೋಜಾದೇವಿ, ಕಾಂಚನ, ಜಯಮಾಲಾ ಜೋಡಿಯಾಗಿದ್ದರು. ಟಿ.ಜಿ. ಲಿಂಗಪ್ಪ ಸಂಗೀತ ಕೊಟ್ಟಿದ್ದರು. ಚಿ. ಉದಯ ಶಂಕರ್ ಮತ್ತು ಹುಣಸೂರು ಕೃಷ್ಣಮೂರ್ತಿಗಳು ಗೀತರಚನೆ ಮಾಡಿದ್ದರು. ಚಿತ್ರದ ಈ 2 ಪಾತ್ರವನ್ನ ಕೂಡ ರಾಜ್ಕುಮಾರ್ ಅಷ್ಟೇ ಅದ್ಭುತವಾಗಿಯೇ ನಿರ್ವಹಿಸಿ ಜನರ ಮೆಚ್ಚುಗೆ ಪಡೆದುಕೊಂಡಿದ್ದರು. ರಾಜ್ಕುಮಾರ್ ತಮ್ಮ ಚಿತ್ರ ಜೀವನದಲ್ಲಿ ನಾನೊಬ್ಬ ಕಳ್ಳ ಸಿನಿಮಾದಲ್ಲೂ ಡಬಲ್ ರೋಲ್ ಮಾಡಿದ್ದರು. ಆದರೆ ಈ ಸಿನಿಮಾದಲ್ಲಿ ಒಂದು ವಿಶೇಷ ಇತ್ತು. ಡಬಲ್ ರೋಲ್ ಆಗಿದ್ದರೂ ಕೂಡ ಒಂದು ಪಾತ್ರ ಇಡೀ ಚಿತ್ರದಲ್ಲಿಯೇ ಇದ್ರೆ ಇನ್ನೂ ಒಂದು ಪಾತ್ರ ಗೆಸ್ಟ್ ಪಾತ್ರವೇ ಆಗಿತ್ತು. ಇದರ ಬಗ್ಗೆ ವಿಸ್ತಾರವಾಗಿ ಹೇಳೋದಾದರೆ, ರಾಜ್ಕುಮಾರ್ ಈ ಚಿತ್ರದಲ್ಲಿ ಗೋಪಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದರು. ಇದು ಇಡೀ ಸಿನಿಮಾದಲ್ಲಿಯೇ ಇದೆ. ಆದರೆ ಡಿಸಿಪಿ ಚಂದ್ರಶೇಖರ್ ಅನ್ನುವ ಪಾತ್ರದಲ್ಲಿ ರಾಜ್ಕುಮಾರ್ ಗೆಸ್ಟ್ ಆಗಿಯೇ ಬಂದು ಹೋಗುತ್ತಾರೆ. ಅಂತಹ ಈ ವಿಶೇಷ ಚಿತ್ರವನ್ನ ದೊರೈ ಭಗವಾನ್ ಡೈರೆಕ್ಷನ್ ಮಾಡಿದ್ದರು. ಚಿ. ಉದಯಶಂಕರ್ ಚಿತ್ರಕಥೆ ಮಾಡಿಕೊಟ್ಟಿದ್ದರು. ರಾಜನ್ ನಾಗೇಂದ್ರ ಸಂಗೀತ ಈ ಚಿತ್ರಕ್ಕೆ ಇತ್ತು ನೋಡಿ. ರಾಜ್ಕುಮಾರ್ ಮಾಡಿರೋ ಡಬಲ್ ರೋಲ್ ಮಾಡಿರೋ ಇತರ ಚಿತ್ರಗಳ ಹೆಸರನ್ನ ಇಲ್ಲಿ ತೆಗೆದುಕೊಳ್ಳೋದಾದ್ರೆ ಸತಿಶಕ್ತಿ, ಕುಲಗೌರವ, ಶಂಕರ್ ಗುರು, ರವಿಚಂದ್ರ, ಅದೇ ಕಣ್ಣು ಸಿನಿಮಾಗಳಲ್ಲಿ ರಾಜ್ಕುಮಾರ್ ಡಬಲ್ ರೋಲ್ ಮಾಡಿದ್ದಾರೆ. ಈ ಮೂಲಕ ಜನರ ಮನದಲ್ಲಿ ಈಗಲೂ ಇದ್ದಾರೆ ಅಂತಲೇ ಹೇಳಬಹುದು. ರಾಜ್ಕುಮಾರ್ ಬರೋಬ್ಬರಿ